ಮಂಡ್ಯದ ಶಿವನಸಮುದ್ರ ನಾಲೆಯಲ್ಲಿ ಆಪರೇಷನ್ ಮರಿಯಾನೆ ನಡೀತಾ ಇದೆ. ಬೆಳಗ್ಗೆಯಿಂದ ಮರಿಯಾನೆ ಕಾಪಾಡೋದಕ್ಕೆ ರೋಚಕ ಆಪರೇಷನ್ ನಡೀತಾ ಇರೋದು. ನೀರು ಕುಡಿಯೋದಕ್ಕೆ ಬಂದು ನಾಲೆಗೆ ಬಿದ್ದಿತ್ತು ಮರಿಯಾನೆ. ಆ ಮರಿಯಾನೆ ಪರದಾಟ ನಡೆಸ್ತಾ ಇದೆ. ಈಗ 2 ದಿನಗಳಿಂದ ನಾಲೆಯಲ್ಲಿ ಸಿಲುಕಿ ಮರಿಯಾನೆ ಒದ್ದಾಡ್ತಿರೋದು. ನಾಲೆಯ ನೀರನ್ನ ತಗ್ಗಿಸಿ ಅಧಿಕಾರಿಗಳಿಂದ ಕಾರ್ಯಾಚರಣೆ ಮಾಡಲಾಗ್ತಿದೆ. ಹೈಡ್ರಾಲಿಕ್ ಕ್ರೇನ್ ಬಳಸಿ ಆಪರೇಷನ್ ಮರಿಯಾನೆ ನಡೆಸ್ತಾ ಇರೋದು. ಮರಿಯಾನೆ ಸೊಂಡಿಲಲ್ಲಿ ಫಂಗಸ್ ಆಗಿರೋ ಸಾಧ್ಯತೆ ಇದೆ. ಯಾಕಂದ್ರೆ ಆನೆಯ ಸೊಂಡಿಲು ಬಿಳಿ ಬಣ್ಣಕ್ಕೆ ತಿರುಗಿದೆ. ಈಗ ನಾಲೆಯಿಂದ ಮೇಲ್ ಬರೋದಕ್ಕೆ ಒದ್ದಾಡ್ತಾ ಇದೆ ಆ ಮರಿಯಾನೆ. ಮತ್ತೊಂದ್ ಕಡೆ ಆಪರೇಷನ್ ಮರಿಯಾನೆ ಕೂಡ ಜೋರಾಗಿ ನಡೀತಾ ಇದೆ. ನಾಲೆಯಲ್ಲಿರುವಂತ ನೀರನ್ನು ಈಗಾಗಲೇ ಕಡಿಮೆ ಮಾಡಲಾಗಿದೆ. 2 ದಿನಗಳಿಂದ ಸಿಲುಕಿ ಒದ್ದಾಡ್ತಾ ಇರುವಂತಹ ಮರಿಯಾನೆಯನ್ನ ಮೇಲಕ್ಕೆತ್ತೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಮಂಡ್ಯದ ಶಿವನಸಮುದ್ರ ನಾಲೆಯಲ್ಲಿ 2 ದಿನಗಳಿಂದ ಈ ಮರಿಯಾನೆ ಒದ್ದಾಡ್ತಾ ಇದೆ. ಮರಿಯಾನೆಯ ಸೊಂಡಿಲಿನ ತುದಿ ಭಾಗ ಬಿಳಿ ಬಣ್ಣಕ್ಕೆ ತಿರುಗಿದೆ. ಹಾಗಾಗಿ ಫಂಗಸ್ ಆಗಿರಬಹುದು ಅಂತ ವೈದ್ಯಾಧಿಕಾರಿಗಳು ಊಹಿಸ್ತಾ ಇದ್ದಾರೆ. ಆದಷ್ಟು ಶೀಘ್ರವಾಗಿ ಮರಿಯಾನೆಯನ್ನ ಮೇಲಕ್ಕೆತ್ತೋದಕ್ಕೆ ಹರಸಾಹಸ ಮಾಡಲಾಗ್ತಾ ಇದೆ. ಹೈಡ್ರಾಲಿಕ್ ಕ್ರೇನ್ ಅನ್ನ ಬಳಸಿ ಆಪರೇಷನ್ ಮರಿಯಾನೆ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಮರಿಯಾನೆ ಒದ್ದಾಡ್ತಾ ಇರೋ ದೃಶ್ಯ. ಕಳೆದ 2 ದಿನಗಳಿಂದ ಮರಿಯಾನೆ ಇದೇ ನಾಲೆಯಲ್ಲಿದೆ. ಮತ್ತೊಂದ್ ಕಡೆ ಹೈಡ್ರಾಲಿಕ್ ಕ್ರೇನ್ ಅನ್ನ ಬಳಸಿ ಯಾವ ರೀತಿ ಆಪರೇಷನ್ ಮರಿಯಾನೆ ನಡೀತಾ ಇದೆ ಅನ್ನೋದನ್ನ ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ. ಮಂಡ್ಯದ ಶಿವನಸಮುದ್ರ ನಾಲೆಯಲ್ಲಿ ನೀರು ಕುಡಿಯೋದಕ್ಕೆ ಬಂದಿದ್ದಂತ ಮರಿಯಾನೆ ಕೆಳಗ್ ಬಿದ್ದಿತ್ತು. ಮೇಲಕ್ಕೆ ಬರೋದಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಸಾಕಷ್ಟು ಎತ್ತರ ಇದೆ ಈ ನಾಲೆ. ಎಷ್ಟೇ ಒದ್ದಾಟ ಮಾಡಿದ್ರು ಕೂಡ ಮರಿಯಾನೆಗೆ ಮೇಲಕ್ಕೆ ಬರೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ, ಸ್ಥಳೀಯರು ಎಲ್ಲರೂ ಸೇರ್ಕೊಂಡು ಹೈಡ್ರಾಲಿಕ್ ಕ್ರೇನ್ ಅನ್ನ ಬಳಸಿ ಈ ಮರಿಯಾನೆಯನ್ನ ಮೇಲಕ್ಕೆತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಕಾರ್ಯಾಚರಣೆ ನಡೀತಾನೆ ಇದೆ. ಮತ್ತೊಂದ್ ಕಡೆ ಕಳೆದ 2 ದಿನಗಳಿಂದ ನೀರಲ್ಲೇ ಮರಿಯಾನೆ ಇರೋದ್ರಿಂದ ಫಂಗಸ್ ಆಗಿರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕಂದ್ರೆ ಮರಿಯಾನೆ ಸೊಂಡಿಲು ಈಗಾಗಲೇ ಬಿಳಿ ಬಣ್ಣಕ್ಕೆ ತಿರುಗಿರೋದು. ವೈದ್ಯಾಧಿಕಾರಿಗಳು ಫಂಗಸ್ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂತ. ದೃಶ್ಯ 1ರಲ್ಲಿ ಮರಿಯಾನೆ ಶಿವನಸಮುದ್ರ ನಾಲೆಯಲ್ಲಿ ಸಿಲುಕಿ ಆ ಕಡೆ ಈ ಕಡೆ ಓಡಾಡ್ತಾ ಇರೋ ದೃಶ್ಯ. ಮತ್ತೊಂದ್ ಕಡೆ ದೃಶ್ಯ 2ರಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂತ. ಹೈಡ್ರಾಲಿಕ್ ಕ್ರೇನ್ ಅನ್ನ ಬಳಸಿ ಮರಿಯಾನೆಯನ್ನ ಮೇಲಕ್ಕೆತ್ತೋದಕ್ಕೆ ಪ್ರಯತ್ನ ಮಾಡಲಾಗ್ತಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದನ್, ಎಲ್ಲಿವರೆಗೆ ಬಂತು ಈ ಮರಿಯಾನೆಯನ್ನ ಮೇಲಕ್ಕೆತ್ತೋ ಕಾರ್ಯಾಚರಣೆ? ಈಗಷ್ಟೇ ಕಾಡಾನೆ ಮರಿಗೆ ಒಂದು ಅಳವಡಿಕೆ ಮದ್ದನ್ನ ನೀಡಲಾಗಿತ್ತು. ಬರೋಬ್ಬರಿ ಅರ್ಧ ಗಂಟೆಗಳ ಸಮಯ ಕಳೆದಿದೆ. ಅಂದ್ರೆ ಬಹಳಷ್ಟು ಪುಂಡಾಟಿಕೆಯಿಂದ ಇದ್ದಂತ ಆನೆ ಅದು ಸಾಕಷ್ಟು ಆಕ್ಟಿವ್ ಆಗಿತ್ತು. ನೀರಿನಲ್ಲೇ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇತ್ತು. ಅರಣ್ಯ ಅಧಿಕಾರಿಗಳ ಕಂಟ್ರೋಲ್ ಕೂಡ ಸಿಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಆನೆಯನ್ನ ಮೇಲೆತ್ತುವಂಥದ್ದು ಒಂದು ರೀತಿ ಹರಸಾಹಸ ಆಗಿತ್ತು. ಆ ಕಾರಣಕ್ಕಾಗಿ ಅರವಳಿಕೆ ಮದ್ದನ್ನ ನೀಡಿ ಆನೆಯನ್ನ ಮೇಲೆತ್ತುವಂತ ಕಾರ್ಯಾಚರಣೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ನಿರ್ಧಾರವನ್ನ ಮಾಡಿದ್ರು. ಅದೇ ರೀತಿಯಾಗಿ ಇದೀಗ ಅರ್ಧ ಗಂಟೆಗಳ ಹಿಂದೆ ಪಶು ವೈದ್ಯರಿಂದ ಒಂದು ನುರಿತ ವೈದ್ಯರ ತಂಡದಿಂದ ಒಂದು ಅರವಳಿಕೆ ಮದ್ದನ್ನ ನೀಡಲಾಗಿದೆ. ಶೂಟ್ ಮಾಡೋದ್ರ ಮೂಲಕ ಆನೆ ಮರಿಗೆ ಒಂದು ಅರವಳಿಕೆ ಮದ್ದನ್ನ ಕೊಡ್ಲಾಗಿರ್ತಕ್ಕಂಥದ್ದು. ಅಂದ್ರೆ ಅರ್ಧ ಗಂಟೆಗಳು 30 ನಿಮಿಷಗಳು ಕಳೀತಾ ಬಂತು. ಆದ್ರೂ ಕೂಡ ಆನೆಯ ಪುಂಡಾಟಿಕೆ ನಿಂತಿರ್ಲಿಲ್ಲ. ಅದರ ಸುಸ್ತು ಈಗಷ್ಟೇ ಸಮಯ ಕಳೆದಂತೆ ಕಡಿಮೆ ಆಗ್ತಾ ಬರ್ತಾ ಇದೆ. ಆ ಮದ್ದು ಕೆಲಸ ಮಾಡೋದಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಇದೀಗ ಆನೆ ಪ್ರಜ್ಞಾವಸ್ಥೆಗೆ ಅಂದ್ರೆ ಪ್ರಜ್ಞೆ ತಪ್ಪೋದಕ್ಕೆ ಶುರು ಮಾಡ್ತಾ ಇದೆ. ಮೊದಲೆಲ್ಲ ಆ ನೀರಿನಲ್ಲೇ ಅದರ ಆಟೋಟೋಪ ಜಾಸ್ತಿ ಆಗಿತ್ತು. ಅತ್ತಿಂದಿತ್ತ ಓಡಾಡ್ತಾ ಇತ್ತು. ಆದ್ರೆ ಯಾವಾಗ ಅರವಳಿಕೆ ಮದ್ದನ್ನ ಕೊಡ್ಲಾಯ್ತು, ಇದೀಗ ಆನೆ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಇದೆ. ನಿಶಕ್ತಿಯತ್ತ ಬರ್ತಾ ಇದೆ. ಈಗ ಸ್ವಲ್ಪ ಕೆಲವೇ ಹೊತ್ತಿನಲ್ಲಿ ಆನೆ ಕೆಳಗೆ ಬೀಳುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಿದ್ದಂತ ಆನೆ ಇದೀಗ ಕೇವಲ 2 ಹೆಜ್ಜೆ ಇಡೋದಕ್ಕೆ
ಶುರು ಮಾಡಿರ್ತಕ್ಕಂಥದ್ದು. ಬಹಳಷ್ಟು ಸುಸ್ತಾಗಿದೆ ಈಗ ಕಾಡಾನೆ ಮರಿಯೋದು. ಅಂದ್ರೆ ಪ್ರಜ್ಞೆ ತಪ್ಪಿದ ಸ್ಥಿತಿಯತ್ತ ಆನೆ ತಲುಪ್ತಾ ಇರ್ತಕ್ಕಂಥದ್ದು. ಯಾವಾಗ ಅದು ಸಂಪೂರ್ಣವಾಗಿ ಕೆಳಕ್ಕೆ ಬೀಳುತ್ತೋ ಆನಂತರದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆ ಒಂದು ಕಾರ್ಯಾಚರಣೆಯನ್ನ ಆರಂಭಿಸುವಂತದ್ದು. ಅಂದ್ರೆ ಈಗಾಗಲೇ ಹೈಡ್ರಾಲಿಕ್ ಕ್ರೇನ್ ಅನ್ನು ಕೂಡ ತರಿಸಲಾಗಿದೆ. ಅದು ಕೆಳಗೆ ಬೀಳ್ತಿದ್ದಂತೆ ಬೆಲ್ಟ್ ಗಳ ಮೂಲಕ ಅದನ್ನ ಕಟ್ಟಲಾಗುತ್ತೆ. ಆನಂತರದಲ್ಲಿ ಈಗಾಗಲೇ ಇಳಿಸಲಾಗಿರ್ತಕ್ಕಂತಹ ಆ ಒಂದು ಕಂಟೈನರ್ ಇದೆ, ಆ ಕಂಟೈನರ್ಗೆ ಆ ಆನೆಯನ್ನ ಕ್ರೇನ್ ನ ಸಹಾಯದಿಂದ ಹಾಕುವಂತದ್ದು. ಆನಂತರದಲ್ಲಿ ಆ ಕಂಟೈನರ್ನ ಸಮೇತವಾಗಿ ಮೇಲೆತ್ತುವಂತ ಕೆಲಸವನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ತಾರೆ. ಕಳೆದ 3 ದಿನಗಳಿಂದ ಆ ನಾಲೆಯಲ್ಲಿ ಆನೆ ಇದ್ದಿದ್ರಿಂದ ಮೇಲ್ ಬರಲಾಗದೆ ಸಾಕಷ್ಟು ಪರದಾಟವನ್ನ ನಡೆಸಿತ್ತು. ಆಹಾರದ ಸಮಸ್ಯೆ ಕೂಡ ಆಗಿತ್ತು. ಆ ಕಾರಣಕ್ಕಾಗಿ ನಿರಂತರವಾಗಿ ಕಾರ್ಯಾಚರಣೆಯ ಜೊತೆಗೇನೆ ಆಹಾರವನ್ನ ಪೂರೈಸುವಂತ ಕೆಲಸವನ್ನು ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡಿದ್ರು. ಈಗಾಗಲೇ ಅರವಳಿಕೆಯ ಮದ್ದನ್ನ ನೀಡಿರೋದ್ರಿಂದ ಆನೆಯ ಶಕ್ತಿ ಕೂಡ ಬಂದಿರೋದ್ರಿಂದ ಇನ್ನು ಕೆಲವೇ ಹೊತ್ತುಗಳಲ್ಲಿ ಆನೆ ಪ್ರಜ್ಞಾಹೀನ ಸ್ಥಿತಿಗೆ ತಲುಪುವಂತದ್ದು. ಆನೆ ಕೆಳಗೆ ಬಿದ್ದ ಕೂಡಲೇ ಆನೆಯನ್ನ ಕ್ರೇನ್ ಮೂಲಕ ಮೇಲೆತ್ತುವಂತ ಕೆಲಸವನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಮಾಡುವಂತದ್ದು. ಥ್ಯಾಂಕ್ ಯು ನಂದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.